BBA ಏವಿಯೇಷನ್ 4ನೇ ಸೆಮಿಸ್ಟರ್ ಕನ್ನಡ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಘಟಕ 1ರಲ್ಲಿ ಬರ್ತಕ್ಕಂತಹ ಅಧ್ಯಾಯ 1.2 ಮೊಸರಿನ ಮಂಗಮ್ಮ ಅನ್ನೋ ಒಂದು ಕತೆ ಇದೆ. ಈಗಾಗಲೇ ಬಹಳಷ್ಟು ವಿಡಿಯೋಗಳು ಸಿಗಿದೆ. ಮೊಸರಿನ ಮಂಗಮ್ಮ ಈ ಒಂದು ಕತೆ ಮಂಗಮ್ಮ ಎಂಬ ಹೆಂಗಸಿನ ಕತೆ. ಹಾಗಾಗಿ ಈ ಅಧ್ಯಾಯಕ್ಕೆ ಪೂರಕವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ಪ್ರಶ್ನೆ ಸಂಖ್ಯೆ 1, ಮೊಸರಿನ ಮಂಗಮ್ಮ ಕಥೆಯ ಕರ್ತೃ ಯಾರು? ಮೊಸರಿನ ಮಂಗಮ್ಮ ಕಥೆಯ ಕರ್ತೃ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವರು ಕನ್ನಡದ ಪ್ರಸಿದ್ಧ ಕಥೆಗಾರರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಮಂಗಮ್ಮನ ಜೀವನದಲ್ಲಿ ಎದುರಾದಂತಹ ಸಮಸ್ಯೆಗಳನ್ನು ವಿವರಿಸಿ. ಪ್ರಶ್ನೆ ಸಂಖ್ಯೆ 2, ಇದಕ್ಕೆ ಉತ್ತರ: ಮಂಗಮ್ಮ ತನ್ನ ಮಗ, ಸೊಸೆ ಮತ್ತು ಮೊಮ್ಮಗನೊಂದಿಗೆ ಜೀವನ ನಡೆಸ್ತಾ ಇರ್ತಾಳೆ. ಆದರೆ ಸೊಸೆಯೊಂದಿಗೆ ಹೊಂದಾಣಿಕೆ ಇಲ್ಲದ ಕಾರಣ ಮನೆಯಲ್ಲಿ ಆಗಾಗ ಜಗಳಗಳು ನಡೀತಾ ಇರುತ್ತೆ. ಸೊಸೆ ಮಂಗಮ್ಮನನ್ನು ಗೌರವದಿಂದ ಕಾಣುವುದಿಲ್ಲ. ಮಗ ಕೂಡ ಸೊಸೆಯ ಮಾತಿಗೆ ಮರುಳಾಗಿ ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಇದರಿಂದ ಮಂಗಮ್ಮ ಮನೆಯಲ್ಲಿ ಒಂಟಿತನ ಮತ್ತು ಅವಮಾನ ಅನುಭವಿಸ್ತಾಳೆ. ಕೊನೆಗೆ ಮನೆಯಿಂದ ದೂರವಾಗುವ ಪರಿಸ್ಥಿತಿ ಉಂಟಾಗುತ್ತೆ. ಆದರೂ ಅವಳು ಮಗ ಮತ್ತು ಮೊಮ್ಮಗನ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲ. ಪ್ರಶ್ನೆ ಸಂಖ್ಯೆ 3, ಮಂಗಮ್ಮನ ವ್ಯಕ್ತಿತ್ವವನ್ನು ವಿವರಿಸಿ. ಮಂಗಮ್ಮ ಸಹನಶೀಲ, ಮಮತೆಯುಳ್ಳ ಮತ್ತು ಕರುಣಾಮಯಿ ಮಹಿಳೆ. ಅವಳು ಕಷ್ಟಪಟ್ಟು ಮೊಸರು ಮಾರಾಟ ಮಾಡಿ ಜೀವನ ನಡೆಸ್ತಾ ಇರ್ತಾಳೆ. ತನ್ನ ಮಗ ಮತ್ತು ಮೊಮ್ಮಗನ ಮೇಲೆ ಅಪಾರ ಪ್ರೀತಿ ಹೊಂದಿರ್ತಾಳೆ. ತಾನೇ ನೋವು ಅನುಭವಿಸಿದ್ರೂ ಕುಟುಂಬದ ಬಗ್ಗೆ ಕಾಳಜಿ ಮಾತ್ರ ಬಿಡೋದಿಲ್ಲ. ಅವಳಲ್ಲಿ ದ್ವೇಷಕ್ಕಿಂತ ಪ್ರೀತಿ ಮತ್ತು ಕ್ಷಮೆಯ ಗುಣ ಹೆಚ್ಚು. ಮಂಗಮ್ಮನ ಪಾತ್ರದ ಮೂಲಕ ತಾಯಿಯ ಮಮತೆ ಮತ್ತು ಮಾನವೀಯತೆಯ ಮಹತ್ವವನ್ನು ಲೇಖಕರು ಚಿತ್ರಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 4, ಮೊಸರಿನ ಮಂಗಮ್ಮ ಕಥೆಯ ಸಾರಾಂಶವನ್ನು ಬರೆಯಿರಿ. ಬಹಳ ಸರಳವಾಗಿ ನಿನಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಈ ಕಥೆಯಲ್ಲಿ ಕುಟುಂಬ ಸಂಬಂಧಗಳ ಮಹತ್ವ ಮತ್ತು ತಾಯಿಯ ಮಮತೆಯನ್ನು ಲೇಖಕರು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಮಂಗಮ್ಮ ಮೊಸರು ಮಾರಾಟ ಮಾಡಿ ಜೀವನ ಸಾಗಿಸುವ ಸರಳ ಮಹಿಳೆ. ಮಗನ ವಿವಾಹದ ನಂತರ ಸೊಸೆಯೊಂದಿಗೆ ಹೊಂದಾಣಿಕೆ ಇಲ್ಲದ ಕಾರಣ ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ. ಮಂಗಮ್ಮ ಅನೇಕ ಅವಮಾನಗಳನ್ನು ಅನುಭವಿಸ್ತಾಳೆ. ಆದರೂ ತನ್ನ ಮಗ ಮತ್ತು ಮೊಮ್ಮಗನ ಮೇಲಿನ ಪ್ರೀತಿಯಿಂದ ಆ ಮನೆಯಲ್ಲಿ ಬದುಕನ್ನು ಸಾಧಿಸ್ತಾಳೆ. ಕೊನೆಯಲ್ಲಿ ಕುಟುಂಬದ ಪ್ರೀತಿ ಮತ್ತು ತಾಯಿಯ ಮಮತೆ ಎಲ್ಲಕ್ಕಿಂತ ದೊಡ್ಡದು ಎಂಬ ಸಂದೇಶವನ್ನು ಈ ಕತೆ ನೀಡುತ್ತೆ. ಮೊಸರಿನ ಮಂಗಮ್ಮ ತನ್ನ ಮಗನಿಗೆ ಯೋಗ್ಯವಾದ ಸೊಸೆಯನ್ನು ಹುಡುಕಿ ಮದುವೆಯನ್ನು ಮಾಡಿಕೊಟ್ಟಿರ್ತಾಳೆ. ಆದರೆ ಸೊಸೆಯ ಜೊತೆಗಿನ ಹೊಂದಾಣಿಕೆ ಮಂಗಮ್ಮನಿಗೆ ಸರಿ ಬರೋದಿಲ್ಲ. ಅದಾದ ನಂತರ ಆಕೆ ಬೇರೆ ಮನೆ ಮಾಡಿ ಕೊಟ್ಟಿಗೆನಲ್ಲಿ ಜೀವನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಮತ್ತೆ ಸೊಸೆ ಉಪಾಯದಿಂದ ಮೊಮ್ಮಗುವಿನ ಮೂಲಕ ಅತ್ತೆಯನ್ನು ಮನೆಗೆ ಬರುವಂತೆ ಮಾಡಿಕೊಳ್ತಾಳೆ. ಇದಿಷ್ಟು ಕೂಡ ಮೊಸರಿನ ಮಂಗಮ್ಮ ಕಥೆಯ ಒಂದು ಸಾರಾಂಶವಾಗಿದೆ. ಪ್ರಶ್ನೆ ಸಂಖ್ಯೆ 5, ಕಥೆಯಲ್ಲಿ ಕುಟುಂಬ ಸಂಬಂಧಗಳ ಮಹತ್ವವನ್ನು ಹೇಗೆ ಚಿತ್ರಿಸಲಾಗಿದೆ? ಇದರಲ್ಲಿ ಕುಟುಂಬ ಅಂದಮೇಲೆ ಪರಸ್ಪರ ಪ್ರೀತಿ, ಗೌರವ ಮತ್ತು ಹೊಂದಾಣಿಕೆ ಅತ್ಯಗತ್ಯವಾಗಿರುತ್ತೆ. ಸೊಸೆಯ ಕಠಿಣ ವರ್ತನೆಯಿಂದ ಕುಟುಂಬದಲ್ಲಿ ಬಿರುಕುಂಟಾಗುತ್ತೆ. ಮಗ ತನ್ನ ತಾಯಿಯನ್ನು ಮತ್ತು ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳದೇ ಇರೋ ಕಾರಣ ಮಂಗಮ್ಮ ಒಂಟಿತನವನ್ನು ಅನುಭವಿಸ್ತಾಳೆ. ಆದರೆ ಮಂಗಮ್ಮನ ಮಮತೆ ಮತ್ತು ತಾಳ್ಮೆ ಕುಟುಂಬದ ಬಾಂಧವ್ಯವನ್ನು ಉಳಿಸುವಂತಹ ಶಕ್ತಿ ಇರುತ್ತೆ. ಕುಟುಂಬದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಇದ್ದರೆ ಮಾತ್ರ ಸಂತೋಷ ನೆಲೆಸಿರುತ್ತೆ ಅನ್ನೋದನ್ನು ಈ ಕತೆ ತಿಳಿಸ್ಕೊಡುತ್ತೆ. ಸೊಸೆಯಾದವಳು ಸಹ ಬುದ್ಧಿವಂತೆಯಾಗಿರ್ತಾಳೆ. ಅತ್ತೆಯನ್ನು ಈ ರೀತಿ ಜಗಳ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ರೆ ಅತ್ತೆ ಸಂಪಾದಿಸಿದ್ದೆಲ್ಲ ಬೇರೆಯವರ ಪಾಲಾಗುತ್ತೆ ಅನ್ನೋ ಬುದ್ಧಿ ಕಲಿತು ಮತ್ತೆ ಅತ್ತೆಯ ಜೊತೆಗೆ ಜೀವನವನ್ನು ಮಾಡೋದಕ್ಕೆ ಮುಂದಾಗ್ತಾಳೆ. ಮಂಗಮ್ಮನ ತಾಯಿತನವನ್ನು ವಿವರಿಸಿ ಅಂತ ಕೇಳಿದ್ದಾಳೆ. ಮಂಗಮ್ಮ ತನ್ನ ಮಗನಿಂದ ನಿರ್ಲಕ್ಷ್ಯ ಅನುಭವಿಸಿದ್ರೂ ಅವನ ಮೇಲಿನ ಪ್ರೀತಿಯನ್ನು ಅವಳು ಬಿಡೋದಿಲ್ಲ. ಅವಳು ತನ್ನ ಮೊಮ್ಮಗನನ್ನು ಅಪಾರ ಮಮತೆಯಿಂದ ನೋಡ್ಕೊಳ್ತಿರ್ತಾಳೆ. ತಾನೇ ನೋವು ಅನುಭವಿಸಿದ್ರೂ ಮಕ್ಕಳ ಸುಖವನ್ನೇ ಮುಖ್ಯ ಅಂತ ಅವಳು ಭಾವಿಸಿರ್ತಾಳೆ. ತಾಯಿಯ ಪ್ರೀತಿ ನಿಸ್ವಾರ್ಥವಾದದ್ದು ಎಂಬುದು ಮಂಗಮ್ಮನ ಪಾತ್ರ ತೋರಿಸುತ್ತೆ. ಅವಳ ತಾಳ್ಮೆ, ಪ್ರೀತಿ ಮತ್ತು ಕ್ಷಮೆಯ ಗುಣಗಳು ತಾಯಿತನದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ. ಆಕೆ ಮನೆ ಬಿಟ್ಟು ಹೋದಾಗ ಮೊಮ್ಮಗು ಮಂಗಮ್ಮನನ್ನು ಭೇಟಿಯಾಗೋದಕ್ಕೆ ಬಂದಾಗ ಅವಳಿಗೆ ಬಹಳ ಖುಷಿಯಾಗುತ್ತೆ. ತಾಯಿ ಹೊಡಿತಾಳೆ, ಬೈತಾಳೆ ಅಂತ ಗೊತ್ತಿದ್ರೂ ಕೂಡ ಮೊಮ್ಮಗು ನನ್ನನ್ನು ನೋಡೋದಕ್ಕೆ ಅಂತ ಬಂದಿದೆ, ಅಜ್ಜಿ ನಾನು ಇಲ್ಲೇ ಇರ್ತೀನಿ ಅಂತ ಹಠಕ್ಕೆ ಬಿದ್ದಿದೆ ಅಂತ ಬಹಳ ಖುಷಿ ಪಡ್ತಾಳೆ. ಆದರೆ ಮಂಗಮ್ಮನಿಗೆ ಗೊತ್ತಿರೋದಿಲ್ಲ ಆ ಮಗುನ ಅಜ್ಜಿ ಹತ್ರ ಕಳಿಸ್ಕೊಟ್ಟಿದ್ದೆ ಸೊಸೆ ಅಂತ. ಸೊಸೆ ಮೊಮ್ಮಗನ ಪ್ರೀತಿಯ ಮೂಲಕ ಅತ್ತೆಯನ್ನು ಮತ್ತೆ ಮನೆಗೆ ಬರೋ ಥರ ಮಾಡ್ಕೊಳ್ತಾಳೆ. ಈ ರೀತಿಯಾಗಿ ಈ ಹೆಣ್ಣು ಮಕ್ಕಳ ಜಾಣ್ಮೆಯನ್ನು
ಮೊಸರಿನ ಮಂಗಮ್ಮ ಕಥೆಯಲ್ಲಿ ನಾವು ತಿಳ್ಕೋಬೋದು. ಈ ಪ್ರಶ್ನೋತ್ತರಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಹಾಗೆ ಈ ವಿಡಿಯೋಗಳಿಗೆ ಲೈಕ್, ಶೇರ್, ಕಮೆಂಟ್ ಮೂಲಕ ನನ್ನನ್ನು ಸಹ ಪ್ರೋತ್ಸಾಹಿಸಿ. ಧನ್ಯವಾದಗಳು.